ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬೆಳಮಗಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶಿವಯೋಗಿ ಸಿದ್ದರಾಮೇಶ್ವರ ಎಂದೇ ಪ್ರಸಿದ್ಧವಾದ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ದಿನದಂದು ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ 157ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಂದಿ ಕೋಲ ಹಾಗೂ ಪಲ್ಲಕ್ಕಿ ಉತ್ಸವ, ಡೊಳ್ಳು ಕುಣಿತ, ಭಜನೆ, ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮ ಸಡಗರದಿಂದ ಹಬ್ಬವನ್ನ ಬೆಳಮಗಿ ಗ್ರಾಮದ ಗ್ರಾಮಸ್ಥರು ಆಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಹನುಮಂತರಾಯ ಮಲಜಿ, ಸುಭಾಷ್ ಮುರುಡ, ದಿಂಗಂಬರ ಬೆಳಮಗಿ, ಶಿವಶರಣಪ್ಪ ಮಾಲಿ ಪಾಟೀಲ್, ಶಂಕರ್ ಚೌಹಾಣ್, ಗ್ರಾಮದ ಸಾವಿರಾರು ಭಕ್ತರು ಶಿವಯೋಗಿ ಸಿದ್ದರಾಮೇಶ್ವರ ಅವರ ದರ್ಶನ ಪಡೆದು ಪುನೀತರಾದರು. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ಬರ್ರಿ ಸರ್ ಬರ್ರಿ. ಶಿವಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಸುಮಾರು ಗ್ರಾಮದಲ್ಲಿ ಸುಮಾರು 150 ಜಾತ್ರೆ ಮಾಡ್ತಾ ಇದ್ದೇವೆ. ಬಹಳ ಎಲ್ಲ ಸಮಾಜದವರು ಜಾತಿ ಭೇದ ಮರೆತು ಸುಮಾರು ಏನು ಜಾತ್ರೆ ಬಹಳ ವಿಜೃಂಭಣೆಯಿಂದ ಮಾಡ್ತೇವೆ. ಸತತವಾಗಿ 157 ವರ್ಷದಿಂದ ಗ್ರಾಮೀಣ ಭಾಗದಲ್ಲಿ ಎಲ್ಲಿಯಾದರೂ ನಾಟಕ ಆಗಲಿ, ಕುಸ್ತಿ ಆಗಲಿ, ವಿಜೃಂಭಣೆ ಆಗೋದೇನಪ್ಪ ಅಂದರೆ ಇದು ಬೆಳಮಗಿ ಗ್ರಾಮದಾಗ ಅಂತ ಮಾತು ಭಾಳ ಸಂತೋಷದಿಂದ ಹೇಳ್ತೇನೆ. ಜೊತೆಗೆ ಇವತ್ತು ಈ ಭಾಗದಲ್ಲಿ ಕುಸ್ತಿ ಪೈಲ್ವಾನರು ಇವತ್ತು ಬೆಳಮಗಿ ಗ್ರಾಮದಲ್ಲಿ ಸುಮಾರು 40 ಕುಸ್ತಿಪಟುಗಳಿದ್ದಾರೆ. ಅದರ ಜೊತೆಗೆ ಇವತ್ತು ಸಿದ್ದರಾಮೇಶ್ವರ ಆಶೀರ್ವಾದದಿಂದ ರಾಜಕೀಯ ಕೂಡ ಬೆಳಮಗಿ ಗ್ರಾಮದವರು ಸಚಿವರಾಗ್ಯಾರ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ಯಾರ ಇಬ್ಬರು, ನಮ್ಮ ಸೋಮರಾಜಿಯವರು ಮತ್ತು ದಿಗಂಬರ ಅವರ ಪತ್ನಿಯವರು ದೇವನಾಯಕ್ ಸುಮಾರು 20 ವರ್ಷ ಏನಪ್ಪ ರಾಜಕೀಯ ಮಾಡಿದ್ದಾರೆ. ಎದಕ್ಕಪ್ಪ ಅಂದರೆ ಇವತ್ತು ನಮ್ಮ ಸಿದ್ದರಾಮೇಶ್ವರ ಆಶೀರ್ವಾದದಿಂದ ಎಲ್ಲ ಇಷ್ಟು ಮಟ್ಟಕ್ಕೆ ಬೆಳಗ್ಗೆ ಆಶೀರ್ವಾದ ಅದಾನಂತ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಬೆಳಮಗಿ ಗ್ರಾಮದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಜಾತ್ರಾ ಮಹೋತ್ಸವವನ್ನು ಸಿದ್ದರಾಮೇಶ್ವರವರು ಸೋಲಾಪುರದಲ್ಲಿದ್ದರು ಅಂಥ ಪುಣ್ಯರ ಸ್ಥಳವನ್ನಾಗಿ ಬೆಳಮಗಿ ಗ್ರಾಮದಲ್ಲಿ ಅವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆದು ನಾವೆಲ್ಲ ಭಾಗಿಯಾಗಿ ಅಂದ್ಕೊಂಡಿದ್ದೀವಿ. ಸಿದ್ದರಾಮೇಶ್ವರವರು
ನಮ್ಮೂರಿನ ನಿಜವಾಗಿ ಸಹಿತ ಸೋಲಾಪುರದಲ್ಲಿ ಇದ್ದು ಕೂಡ ಈ ಭಾಗದಿಂದ ಹರಿದು ಹೋಗಿರ್ತಕ್ಕಂಥ ಬಸವಣ್ಣರ ಸಮಕಾಲೀನವರು, ಬಸವಣ್ಣರ ಸಮಕಾಲೀನ ಶಿವಯೋಗಿಯವರ ಇಲ್ಲಿ ಇರ್ತಕ್ಕಂಥ ಜಾತ್ರೆ ಮಾಡಿದ ನಾವೆಲ್ಲ ಭಾಗ್ಯವಂತರು ತಿಳ್ಕೊಂಡು ಈ ಊರಿಗಾಗಿ ನಿಜವಾಗಿ ಸಹಿತ ಎಲ್ಲ ಬೇರೆ ಬೇರೆ ಕಡೆಯವರು ಏನ್ರಿ ನೀವು ಬೆಳಂಗಿ ಬ್ರಹ್ಮದ ಭಾಳ ಪುಣ್ಯ ಮಾಡಿದ್ರಿ, ಎಲ್ಲ ಅಧಿಕಾರ ಕಂಡಿದ್ರಿ ಅಂತೇಳಿ ನಮ್ಮನ್ನು ಬಯಸ್ತಾರೆ, ಒಪ್ಕೋತಾರೆ. ಆದರೂ ಸಹಿತ ನಾವು ಅಂದ್ಕೊಂಡಿವಿ ನಮ್ಮೂರಿನ ಸಿದ್ದರಾಮೇಶ್ವರ ಜಾತ್ರದ ಜಾತಿ ಮತ ಯಾವುದೂ ಭಾವನೆ ಇಲ್ಲದೆ ಇಡೀ ಊರಿನ ಎಲ್ಲ ಸಮಾಜರು ಒಕ್ಕಟ್ಟಾಗಿ ಈ ಜಾತ್ರಾ 3 ದಿವಸ ಸತತವಾಗಿ ಕಾರ್ಯಕ್ರಮ ಮಾಡಿಕೊಂಡು ಹಿಂದಿನ ಹಿರಿಯರ ಹಾಕಿಕೊಂಡ ಮಾರ್ಗದರ್ಶನ ಮ್ಯಾಗೆ ಈಗಿರ್ತಕ್ಕಂಥ ಯುವಕರು ಮತ್ತು ಹಿರಿಯರ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.